नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नज़र में किसी इबादत से कम नहीं, आपका एतमाद ही हमारी कामयाबी है। ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ತಾಯಿಯ ಕಾಲಿಗೆ ನಮಸ್ಕಾರ. ಹಿರಿಯರು, ಮಾರ್ಗದರ್ಶಕರು, ಬೀದರಿನ ಖಾತ್ಯ ಉದ್ಯಮಿದಾರರು, ಸಪ್ನಾ ಗ್ರೂಪಿನ ಮಾಲೀಕರಾದಂಥ ವಿಶೆಟ್ಟಿ ಪಾಟೀಲ್ ಸಪ್ನಾ ಗ್ರೂಪ್ ಮಾಲೀಕರು ಈ ವೇದಿಕೆ ಮುಖಾಂತರ ಸ್ವಾಗತ ಕೋರುತ್ತೇನೆ. ಶಿಕ್ಷಣ ಪ್ರೇಮಿ, ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಬಡ ಮಕ್ಕಳಿಗೆ ಶಿಕ್ಷಣ ನೀಡುವ ಶ್ರೇಯ ಇವರಿಗೆ ಸಲ್ಲಿಸುತ್ತದೆ. ನಮ್ಮ ಕಾಂಗ್ರೆಸ್ನಿಂದ ಶಿಕ್ಷಣ ಕ್ಷೇತ್ರದಿಂದ ಎಂಎಲ್ಸಿ ವಿಜಯ ಪತಾಕೆ ಹಾರಿಸುವ ಈ ರಾಜ್ಯದ ಪ್ರಥಮ ಬಾರಿಗೆ ರಾಜಕೀಯ ವ್ಯಕ್ತಿಯಾಗಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರು. ಇವರಿಗೂ ಕೂಡ ವೇದಿಕೆ ಮುಖಾಂತರ ಸ್ವಾಗತ ಕೋರುತ್ತೇನೆ. ಜನ ಮೆಚ್ಚಿದ ನಾಯಕರು, ಯುವಕರು, ಆಶಾಕಿರಣ. ಕೋವಿಡ್ ವೇಳೆ ಬಡ ಜನರಿಗೆ ಉಚಿತ ಚಿಕಿತ್ಸೆ ನೀಡುವ ಮೂಲಕ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿರುವ ರಾಜ್ಯ ಸರ್ಕಾರದಿಂದ ಬೀದರ್ ಜಿಲ್ಲೆಗೆ ಅಪಾರವಾದ ಕೊಡುಗೆ ತಂದುಕೊಟ್ಟ ನಿಮ್ಮ ನಾಯಕರು ಈ ಸೂರ್ಯಕಾಂತ್ ನಾಗಮರ್ಪಳ್ಳಿ ಅಣ್ಣವರು, ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಗುರುಪದಪ್ಪ ನಾಗಮರ್ಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ನಾಗಮರ್ಪಳ್ಳಿ ಅವರು ಕೂಡ ವೇದಿಕೆ ಸ್ವಾಗತ. ಇಡೀ ಜಿಲ್ಲೆಯಲ್ಲಿ ಹಗಲಿರುಳು ಎನ್ನದೇ ಜನರ ಸೇವೆ ಮಾಡುತ್ತಿರುವ ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ಬೀದರ್ ಹಾಗೂ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷ ಈ ವೇದಿಕೆ ಮೇಲೆ ಸ್ವಾಗತ ಕೋರುತ್ತೇನೆ. ಗುರುಗಳು ಏನೇ ಕಷ್ಟ ಸುಖ ಬಂದರೂ ಕೂಡ ನಮ್ಮ ಹಿಂದ ಯಾವಾಗಲೂ ಇದ್ದಾರೆ. ಡಾಕ್ಟರ್ ಎಸ್.ಎನ್. ಮಠ್ ಸರ್ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತ. ನನ್ನ ಮಹೇಶ್ ಸರ್ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತ ಕೋರುತ್ತೇನೆ. ಜೊತೆಗೂಡಿಸ್ತಾ ಇದ್ರೆ ಪ್ರಸ್ತಾವ್ ಪಾಟೀಲ್ ಅವರು.
ಸರ್. ಆ ಜ್ಯೋತಿ ಸ್ವಲ್ಪ ಕೆಳಗಡೆ ಇಡಿ. ನಮ್ಮ ವಾಲಂಟಿಯರ್ಸ್ ಅದು ಸ್ವಲ್ಪ ಲ್ಯಾಂಪ್ ಆಗಿದೆ, ಅದು ಕೆಳಗಡೆ ಇಡಿ. ಸರ್ ಸರ್ ಒಂದ್ ಸೆಕೆಂಡ್ ಸರ್. ಲ್ಯಾಂಪ್ ಕೆಳಗೆ ಸರ್ ಮುಂದೆ ಸರ್. ತೆಗೀರಿ. MLC ಅವರಿಗೆ ಪ್ರೀತಿಯ ಗೌರವದ ಸತ್ಕಾರ. ಚಂದ್ರನ ಬೆಳಕು ಬಹಳ ಇಂಪಾಗಿರ್ತದೆ. ಅದೇ ತರ ಚಂದ್ರಶೇಖರ್ MLC ಅವರು ಇದ್ದಾರೆ. ಈ ಪೂರ್ವದಲ್ಲಿ ಗುರುಪಾದಪ್ಪ ನಾಗಮರ್ಪಲ್ಲಿ ಅವರು ಈ ಭಾಗದ ಕಣ್ಣಾಗಿದ್ದಾರೆ. ಅವರ ಹೆಸರ ಮೇಲೆ ಇವತ್ತ ಗುರುಪಾದಪ್ಪ ನಾಗಮರ್ಪಲ್ಲಿ ಆಸ್ಪತ್ರೆ ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಭಾಗದಲ್ಲಿ ಅನೇಕ ರೋಗಗಳಿಗೆ ಉಚಿತವಾಗಿ ತಮ್ಮ ಸೇವೆ ನೀಡ್ತಾರೆ. ಇವತ್ತ ಅವರ ಪ್ರೀತಿಯ ಸುಪುತ್ರ, ಈ ನಾಡುಗೊಂಡದ ಈ ಕ್ಷೇತ್ರದ ಜನಪ್ರಿಯ ನಾಯಕರ ಸನ್ಮಾನ ಶ್ರೀ ಪ್ರೀತಿಯ ಸೂರ್ಯಕಾಂತ್ ನಾಗಮರ್ಪಳ್ಳಿ ಅವರಿಗೆ ಗೌರವಾರ್ಪಣೆ ಆಯಿತು. ಡೆಂಟಲ್ ಚಂದಿದ್ರೆ ಮೆಂಟಲ್ ಚಂದಿರ್ತಂತ. ನಿಜವಾಗಿ ಹಲ್ಲು ಬೇಕು, ನಗಾಕು ಹಲ್ಲು ಬೇಕು, ತಿನ್ನಾಕು ಹಲ್ಲು ಬೇಕು ಅಂತ ಒಳ್ಳೆ ಡೆಂಟಲಿಸ್ಟ್ ಇದ್ದಾರೆ. ಶ್ರೀ ಮಹೇಶ್ ಮಾದಲ್ಭಾವಿ, ಸ್ಟೇಟ್ ಹೆಡ್ ನಾರ್ತ್ ಕರ್ನಾಟಕ ಅಂಡ್ ಗೋವಾ JK ಸಿಮೆಂಟ್ ಲಿಮಿಟೆಡ್ ಅವರಿಗೆ ಸನ್ಮಾನ ಸತ್ಕಾರ. ಶಿವಕುಮಾರ್ ಪ್ಲಾಂಟ್ ಲಾಜಿಸ್ಟಿಕ್ ಹೆಡ್ ಅವರಿಗೆ ಸನ್ಮಾನ. ಶಿವಕುಮಾರ್ ಸರ್ ಅವರು ಮುಂದೆ ಬರಬೇಕು. ಸರ್ ಸರ್ ಮುಂದೆ. ಸರ್ ಸರ್ ಮುಂದೆ ಸರ್. ಅಂದ್ರೆ ಅಂತ ಪ್ರೀತಿಯ ನೆಚ್ಚಿನ ನಾಯಕರಿಗೆ ಈಗ ಭಕ್ತಿಯ ಗೌರವದ ಸತ್ಕಾರ. ಪ್ರೀತಿಯ ಸಹೋದರ ವಸಂತ್ ಪಟೇಲ್ ಅವರು ಮತ್ತು ಸಂತೋಷ್ ಕುಮಾರ್ ತಾಳಂಪಳ್ಳಿ ಅವರು. ದಂಡವಾಸ್ ತಾಳಂಪಳ್ಳಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಸಂತೋಷ್ ಬಿಳೋರೆ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್. ಸಿದ್ದರಾಮೇಶ್ವರ್ ಆರ್ ಮಾಕಾ, ಮ್ಯಾನೇಜರ್ ಮಾರ್ಕೆಟಿಂಗ್ JK ಸಿಮೆಂಟ್. ಸಮೀರ್ ಪಾಟೀಲ್, ಸೀನಿಯರ್ ಆಫೀಸರ್ ಸೆಕೆಂಡರಿ ಲಾಜಿಸ್ಟಿಕ್ ಅವರು ವೇದಿಕೆ ಬರಬೇಕು. ಇದು ನಮ್ಮ JK ಸಿಮೆಂಟ್. ಸರ್ ಒಂದ್ ಸೆಕೆಂಡ್ ಸರ್. ಸಂತೋಷ್ ಕುಮಾರ್ ತಾಳಂಪಳ್ಳಿ ಅವರಿಗೆ ಸನ್ಮಾನ ಶ್ರೀ ಸೂರ್ಯಕಾಂತ್. ಬಹಳ ಪ್ರೀತಿ ಆತ್ಮೀಯತೆಗೆ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ನಿಜವಾಗಿ ವೇದಿಕೆ ಮೇಲೆ ಇರುವರು MLC ಅವರು ಮತ್ತು ಸೂರ್ಯಕಾಂತ್ ಪಾಟೀಲ್ ಜಿ ಅವರು ಮತ್ತು ವೇದಿಕೆ ಎಲ್ಲ ಗಣ್ಯಾತಿ ಗಣ್ಯರು. ಸಂತೋಷ್ ಸರ್ ಅವರಿಗೆ ನಿಮ್ಮ ಸಂತೋಷದ ಚಪ್ಪಾಳೆ ತರಬೇಕು. ನೀವೆಲ್ಲ ಶುಭ ಕೋರಕ್ ಬಂದಿರಿ ಅಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಒಂದು ಜೋರ ಕ್ಲಾಪ್ಸ್. ಅವರು ನಿಮ್ಮ ಕೈ ಜೋಡಿಸಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸಾಕ್ಷಿ ಆಗ್ತಾ ಇದೆ. ಇವತ್ತು ತಾರೀಕಿಗೆ 28. ಒಳ್ಳೆ ನೆಂಟು, ಒಳ್ಳೆ ಸಿಮೆಂಟ್, ಒಳ್ಳೆ ಪೇಮೆಂಟ್, ಒಳ್ಳೆ ಪರ್ಮೆಂಟ್ ಅಣ್ಣ ತಮ್ಮದ್ರು. ಸರ್ ಒಂದ್ ಸೆಕೆಂಡ್ ಸರ್. ಕೊಡ್ತಿದ್ದಾರೆ ಯೂನಿವರ್ಸಿಟಿ ಪಾರ್ಟಿದವರು. ಶಾಲಾ
ಇದು ಮುಂದಿನ ಯಂಗ್ ಜನರೇಷನ್ ಸರ್ ಇವರೆಲ್ಲ. ಅಂದ್ರೆ ನಮ್ಮ ಕಸ್ತೂರಿ ತಾಯಿರ ಮೊಮ್ಮಕ್ಕಳು ಇವರೆಲ್ಲ, ಮರಿ ಮೊಮ್ಮಕ್ಕಳು ಇದ್ದಾರೆ ಇನ್ನು. ನಮ್ಮ ರಾಘವೇಂದ್ರ ಪಾಟೀಲ್ ಅವರು ಕೂಡ ಎಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಇಡೀ ಜವಾಬ್ದಾರಿ ಸಂತೋಷ್ ಕುಮಾರ್ ತಾಳಂಬಳ್ಳಿ ಅವರ ಪ್ರೀತಿಯ ಕಾರ್ಯಗಳಿಗೆ ಕೈ ಜೋಡಿಸ್ತಾ ಇದ್ರೆ ಬಹಳ ಪ್ರೀತಿ ಗಳಿಸಿದ್ದಾರೆ. ರಾಘವೇಂದ್ರ ಪಾಟೀಲ್ ಸರ್ ಕೂಡ ಪ್ರೀತಿಯಿಂದ ಈ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಇದೀಗ ನಮ್ಮ ಉಮಾಕಾಂತ್ ಜಿ ನಾಗಮರಪಳ್ಳಿ ಅವರು ಆಗ್ನಾಥ್ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಇವತ್ತು ಗುರುಪಾದಪ್ಪ ನಾಗಮರಪಳ್ಳಿ ಅವರ ಪ್ರೀತಿಯ ಹಿರಿಯ ಸುಪುತ್ರನಾಗಿ ಈ ಭಾಗದಲ್ಲಿ ಒಳ್ಳೆ ಕಾರ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಇದೀಗ ಅವರು ವೇದಿಕೆ ಬರಬೇಕು. ಶ್ರೀ ವಿಶ್ವಾಸಕ್ಕೆ ಸ್ಫೂರ್ತಿ ನೀಡುವ ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಇಡೀ ನಾಡಿನಲ್ಲಿ ಹೆಸರು ಮಾಡಿದೆ. ನಿಜವಾಗಿ ಬೆಂಗಳೂರಿನಲ್ಲಿ ಕೂಡ ಇವತ್ತ ಪ್ರೀತಿಯ ಇವತ್ತ ಹೆಸರು ಮಾಡಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ. ನಿಜವಾಗಿ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟೋಣ. ಸರ್ ಸ್ವಲ್ಪ ಹತ್ರ ಆಗಿ ಸರ್. ಸರ್ ರೆಡಿ. श्री उमाकांत जी नागमरपल्ली, श्री वीरा शेट्टी पाटिल साहब, चंद्रशेखर पाटिल साहब, सूर्यकांत जी नागमरपल्ली, श्री भीमराव पाटिल जी, डॉक्टर मठ, सभी लोगों को मैं जेके सीमेंट की ओर से ये कार्यक्रम में उपस्थित रहे इसके लिए आप सबका तहे दिल से स्वागत करता हूं। आज के ये कार्यक्रम में इनके साथ साथ संतोष जी का जो परिवार है, उनके माता जी और उनके अलग अलग इंडस्ट्रीज के उपस्थित सब उनके सहकारी और बांधकाम क्षेत्र से उपस्थित इंजीनियर्स, कुछ रिटेलर्स हो सकते हैं, कुछ सीमेंट कंपनी के डीलर्स हो सकते हैं, और साथ में उनको चाहने वाले उपस्थित सभी लोगों को मैं जेके सीमेंट की ओर से स्वागत करता हूं। वैसे देखा जाए तो जेके सीमेंट 1974 से सीमेंट के उत्पादन क्षेत्र में आ चुकी है और 2009 से शुरुआत किया था। आज लगभग 14 साल की अविरत सेवा, जिसमें हम हमारी कंपनी से एक उच्चतम क्वालिटी का सीमेंट, जिसके साथ साथ हमारी लॉजिस्टिक सर्विसेज, साथ में हमारा ब्रांडिंग का सपोर्ट और उसके साथ साथ हमारी ग्राहकों के प्रति जो कमिटमेंट है, ये 4 उसूलों के बेस पे हम लोग कर्नाटक के हर एक कॉर्नर में हमारा रीच करने की कोशिश कर रहे हैं और हर जगह पे हम लोगों को अच्छा सहकार्य और सपोर्ट मिला है। उसी के चलते हमारे जेके ग्रुप के जो अलग अलग लाइंस है, जैसे कि जेके टायर है, व्हाइट सीमेंट है, पुट्टी है, जेके पेपर्स है, जैसा रेमंड ग्रुप है, ऐसे अलग अलग हमारे ग्रुप में अलग अलग लोगों का हमारे कंपनी के साथ रिलेशनशिप है। और उसी के साथ जब हम देखते हैं तो उसमें संतोष जी का हमारे टायर डिवीजन के साथ एक 15 साल से रिलेशनशिप था और उनका टायर डिवीजन के साथ जो काम था उसका एक रिकॉग्निशन जो है वो आज ये एजेंसी के थ्रू हम यहाँ पे स्टार्ट किए हैं और दे चुके हैं कि हमने बहुत अच्छे आदमी को, अच्छे एजेंसी को हमने यहाँ पे हमारा CFA और वेयर हाउस का काम हमने सौंपा है। और आज इस मौके पे आप सब लोग आके आपके सामने ये हम आज की शुरुआत कर रहे हैं और मैं अपेक्षा करता हूँ कि आप लोग इससे भी अच्छा जो हमारा अभी ಎಲ್ರಿಗೂ ನಮಸ್ಕಾರ. CFA ಏಜೆನ್ಸಿ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಿರಿಯರಾಗಿರತಕ್ಕಂಥ ಶ್ರೀ ಉಮಾಕಾಂತ್ ನಾಗಮರಪಳ್ಳಿಜಿಯವರೇ ಹಾಗೂ ಹಿರಿಯರಾಗಿರತಕ್ಕಂಥ ಶ್ರೀ ವಿರಶೆಟ್ಟಿ ಪಾಟೀಲ್ಜಿಯವರೇ, ಚಂದ್ರಶೇಖರ್ ಬಿ ಪಾಟೀಲ್ಜಿಯವರೇ ಹಾಗೂ ಇದೇ ಜಿಲ್ಲೆಯಿಂದ ಮತ್ತೊಬ್ಬರು
ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರತಕ್ಕಂಥ ಭೀಮರಾವ್ ಪಾಟೀಲ್ ಜಿ ಅವರೇ, ಈಗಾಗಲೇ ನಿಮಗೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. JK ಸಿಮೆಂಟ್ಸ್ ಮಾತು ಅವ್ರದ್ದು ಸೂಪರ್ ಸ್ಟ್ರಾಂಗ್ ಇತ್ತು, ಅವ್ರದ್ದು ಸಿಮೆಂಟು ಸೂಪರ್ ಸ್ಟ್ರಾಂಗ್ ಇತ್ತು. ರಾಜೇಶ್ ಜಿ ಅವರೇ ಹಾಗೂ ಹಿರಿಯರಾಗಿರ್ತಕ್ಕಂಥ SN ಮಠ್ ಜಿ ಅವರೇ ಹಾಗೂ ಈಗಾಗಲೇ ಡಾಕ್ಟರೇಟ್ ಅವಾರ್ಡ್ ಅನ್ನು ತಗೊಂಡು ಬಂದಿದ್ದಾರೆ ಶಾಂತಣ್ಣ ಮುದ್ದಾಡಜಿ ಅವರೇ ಹಾಗೂ ರಜನೀಶ್ ವಾಲಿಜಿ ಅವರೇ ಹಾಗೂ ದೇವರಾಜ್ ತಾಳಂಪಳ್ಳಿಜಿ ಅವರೇ, ಧನರಾಜ್ ತಾಳಂಪಳ್ಳಿಜಿ ಅವರೇ ಹಾಗೂ ನಮ್ಮ ಮಾರ್ಕೆಟಿಂಗ್ ಚೀಫ್ ಮಹೇಶ್ ಜಿ ಅವರೇ ಹಾಗೂ ಇಲ್ಲಿನ ಮಾರ್ಕೆಟಿಂಗ್ ಆಫೀಸರ್ ಸಿದ್ದರಾಮೇಶ್ವರ ಆರ್ ಮಾಕ ಅವರೇ ಹಾಗೂ ಮತ್ತೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯರೇ, ಈಗ ನಿಮ್ಮೆಲ್ಲರ ಕಣ್ಮಣಿಯಾಗಿ ಸುಮಾರು 15 ವರ್ಷದಿಂದ JK ಸಿಮೆಂಟ್ಸ್ ಅವ್ರ ಜೊತೆ ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡು ವಿಶ್ವಾಸವನ್ನು ಬೆಳೆಸ್ಕೊಂಡು ಪ್ರತಿಯೊಬ್ಬರ ಜೊತೆಗೆ ಒಳ್ಳೆ ನಡವಳಿಕೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ उनका नाम ही बताता है. नाम क्या बताता है? ಸಂತೋಷ. ಅವ್ರ ಭೇಟಿ ಆದ್ರೆ ಸಂತೋಷ ಆಗ್ತದೆ. ಅವ್ರು ಮಾಡ್ತಕ್ಕಂಥ ಕಾರ್ಯದಲ್ಲೂ ಸಂತೋಷ ಇದೆ. ಪ್ರತಿಯೊಂದು ವಸ್ತುವಲ್ಲೂ ಸಂತೋಷ ಆಗ್ತದೆ. ನಗು ನಗುತ್ತಾ ಬಹಳ ಸಂತೋಷದಿಂದ ಬಹಳ ಹಿಗ್ಗಾಗಿ ಮಾಡ್ತಾರೆ. ಬ್ರಿಂಗಿಂಗ್ JK ಸಿಮೆಂಟ್ಸ್ CFA ಕ್ಲಿಯರಿಂಗ್ ಅಂಡ್ ಫಾರ್ವರ್ಡಿಂಗ್ ಏಜೆನ್ಸಿ ತರದ ದೊಡ್ಡ ಮಾತಲ್ಲ. ಬಟ್ ಇದರಿಂದ ಪರಿಣಾಮ ಏನಾಗ್ತದೆ ಸಮಾಜಕ್ಕೆ? ಇಂಥದ್ದೊಂದು ದೊಡ್ಡ ಆನರೇಬಲ್ ಎಥಿಕಲ್ ಕಂಪನಿ ಆಫ್ ಅನ್ ಈಸ್ಟ್ ಇಂಟರ್ನ್ಯಾಷನಲ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಜೊತೆಗೆ ಟೆಕ್ನಿಕಲಿ ಆಲ್ಸೋ ವೆರಿ ವೆರಿ ಸೌಂಡ್ ಇದ್ದಾರೆ. ಅವರು ವೆರಿ ವೆರಿ ಕಾಂಪಿಟೇಟಿವ್ ಇದ್ದಾರೆ. ಅವ್ರು 1975 ಸ್ಟಾರ್ಟ್ ಮಾಡಿದಾಗ ನಿಂಬ ಹೈರ್ ಆದಾಗ ಇಟ್ ವಾಸ್ ಜಸ್ಟ್ 20 million TPA ಇತ್ತು ಅವಾಗ. ಈಗ ಅವರು ಇಂಡಿಯಾಲೇ ಸಿಮೆಂಟ್ ಕಂಪನಿಗಳಲ್ಲೇ ಫಸ್ಟ್ ಕ್ಯಾಪ್ಟಿವ್ ಯೂನಿಟ್ ಅನ್ನೋದು ಹಾಕಿದ ಯಾವ್ದಾದ್ರು ಕಂಪನಿ ಶ್ರೇಯ ಹೋಗ್ತದೆ ಅಂದ್ರೆ ಇಟ್ ಗೋಸ್ ಟು JK ಸಿಮೆಂಟ್ಸ್. ಒನ್ ಆಫ್ ದ ಬೆಸ್ಟ್ ಕಂಪನೀಸ್ ಅಂಡ್ ದೇ ಹ್ಯಾವ್ ನಾಟ್ ಓನ್ಲಿ ನ್ಯಾಷನಲಿ ರಾಜಸ್ಥಾನದಿಂದ ಬೀದರ್ ಇರ್ತಕ್ಕಂಥ ಯೂನಿಟ್ ಅಲ್ಲ, ಜೊತೆಗೆ ದೇ ಹ್ಯಾವ್ ಇನ್ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಆಲ್ಸೋ. ದೇ ಹ್ಯಾವ್ ಇನ್ ಪುಜೈರಾ ಅಂಡ್ ಅದರ್ ಇಂಟರ್ನ್ಯಾಷನಲ್ 2 countries ದೇ ಹ್ಯಾವ್. ಅಂಡ್ ಇಟ್ಸ್ ಎ ವೆರಿ ವೆರಿ ಸ್ಟ್ರಾಂಗ್ ಕಂಪನಿ, ಫೈನಾನ್ಷಿಯಲಿ ಸೌಂಡ್ ಕಂಪನಿ. ದೇ ಹೋಲ್ಡಿಂಗ್ ಎ ವೆರಿ ಗುಡ್ ನಮ್ಮ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಕೂಡ ವೆರಿ ಗುಡ್ ಪ್ರೆಸೆನ್ಸ್ ಇದೆ. ಇಂಥ ಒಂದು ಒಳ್ಳೆ ಕಂಪನಿ ಬೀದರ್ಲಿ ಪ್ರೆಸೆನ್ಸ್ ಬಂದಿರಿಂದ ಏನಾಗುತ್ತೆ, ಬೀದರ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಏನಕ್ಕಂದ್ರೆ ದೇ ಆರ್ ದ ಫಸ್ಟ್ ಪೀಪಲ್ ಟು ಸ್ಟಾರ್ಟ್ ಕೇಬಲ್ ವೈರಿಂಗ್ ಅಲ್ಲಿ 8 ಲೈನ್ ಇರ್ತದೆ. ಮೊದಲನೇ ಹಂತ ಪ್ರಾಜೆಕ್ಟ್ ಆಗಲಿ, ಟನಲ್ಗೆ ಕೆಲಸ ಮಾಡೋದಾಗ್ಲಿ, ಟನಲ್ಗೆಲ್ಲ ಬಹಳ ಯು ಹ್ಯಾವ್ ಟು ಗೋ ಥ್ರೂ ಲಾಟ್ ಆಫ್ ಕ್ವಾಲಿಟಿ ಟೆಸ್ಟ್ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಇಟ್ಸ್ ಎ ವೆರಿ ಡೇಂಜರಸ್. ಎಕ್ಸ್ಪ್ರೆಸ್ ವೇಗೆ ಅಂತದಕ್ಕೆಲ್ಲ ಯೂಸ್ ಮಾಡಬೇಕು, ವಾರ್ ಮೆಮೋರಿಯಲ್ಗೆ ಯೂಸ್ ಮಾಡಬೇಕಂದ್ರೆ ಆ ಅಂತ ಒಳ್ಳೊಳ್ಳೆ ಕೆಲಸಕ್ಕೆ ಯಾವ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಅಂದ್ರೆ ಈ ದೇಶದ ವಾರ್ ಮೆಮೋರಿಯಲ್ಗೆ, ಟನಲ್ಸ್ಗೆ ಒಳ್ಳೆ ಸಿಮೆಂಟ್ ಅಂತ ಯೂಸ್ ಮಾಡಿರ್ತಕ್ಕಂಥ ಸಿಮೆಂಟ್ ಯಾರಿಗ ಶ್ರೇಯ ಹೋಗ್ತದೆ ಅಂದ್ರೆ ಇವತ್ತು JK ಸಿಮೆಂಟ್ಸ್ ಹೋಗ್ತದೆ. ಇಂಥ ಒಂದು ಒಳ್ಳೆ ಕಂಪನಿ ಇವತ್ತು ಸಂತೋಷ್ ತಾಳಂಪಳ್ಳಿ ಅವರದ್ದು ಒಳ್ಳೆ ನೇತೃತ್ವದಲ್ಲಿ ಬೀದರ್ಗೆ ಮತ್ತೊಂದು ಈ ಕಂಪನಿಯಲ್ಲಿ ಬಂದು ಇಲ್ಲಿರ್ತಕ್ಕಂಥ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಅವ್ರದ್ದು ಗ್ರೇ ಸಿಮೆಂಟ್ ಮತ್ತೆ ವೈಟ್ ಸಿಮೆಂಟ್ 2 ಪ್ರಾಡಕ್ಟ್ಸ್ ಅಲ್ಲಿ ಮತ್ತೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಬೇರೆ ಇದೆ. ಇಟ್ಸ್ ಎ ಬಿಗ್ ಮಲ್ಟಿನ್ಯಾಷನಲ್ ಕಂಪನಿ. ದೇ ಹ್ಯಾವ್ ಗಾಟ್ ಎ ವೆರಿ ಗುಡ್. बट ನನಗೆ ಏನು ಸಂತೋಷ ಆಯ್ತು ಅಂದ್ರೆ एक तो उनको एजेंसी मिला, आप अच्छा प्रोडक्ट दे रहे हैं, कस्टमर्स को सेटिस्फैक्शन मिलता है, आप एथिकल कंपनी. मेरे को सबसे अच्छा क्या मिला मालूम? आप इधर आने से मेरे गांव वालों को उद्योग मिला, मेरे गांव वालों को एक जॉब मिला. खाली इनको नहीं मिला, खाली संतोष जी को नहीं मिला, जो लारी में आता है वो लारी वाले को काम मिला, जो चाय का दुकान बाहर डाला है उसको काम मिला, जो इधर अंदर गोडाउन में काम करते हैं उनको काम मिला. इतने लोगों को एम्प्लॉयमेंट क्रिएट हुआ. Bringing one company to Bidar is not making money, but back office ನೋಡಿ, ಚಾನಲ್ ಪಾರ್ಟ್ನರ್ಸ್ ನೋಡಿ, ಮತ್ತೆ ಇದು ಬ್ಯಾಂಕ್ ಸಿಸ್ಟಮ್ ಆಗ್ತದೆ, ಬ್ಯಾಂಕ್ ಅವರು ಲೋನ್ ತಗೋತಾರೆ, ಅಲ್ಲಿ ಮ್ಯಾನೇಜರ್ಗೆ ದುಡ್ಡು ಸಿಗ್ತದೆ, ಕಸ್ಟಮರ್ಸ್ಗೆ ದುಡ್ಡು ಸಿಗ್ತದೆ, ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಅದನ್ನ ಯೋಚನೆ ಮಾಡಬೇಕು. ಇಲ್ಲಿದ್ದಾರೆ ಮುಂದೆ ನಾನು ನೋಡಿದ್ದೀನಿ, ದಾಣಿ ಅವರಿದ್ದಾರೆ, ಜಯರಾಜ್ ಕಂಟ್ರಿ ಇದ್ದಾರೆ, ಅವರು ಕೂಡ ಅವ್ರದ್ದೊಂದು ಫರ್ನಿಚರ್ ಶಾಪ್ ಇದ್ರ ಮೂಲಕ ಲಾಟ್ ಆಫ್ ಗುಡ್ ಥಿಂಗ್ಸ್ ಲೈಕ್ ದಿಸ್. ಈ ತರ ಮಲ್ಟಿಪಲ್ ಆಕ್ಟಿವಿಟೀಸ್ ಬಿಸ್ನೆಸ್ ಮಾಡ್ತಾ ಇದ್ರೆ ಏನಾಗ್ತದೆ, ನಾವು ಜೊತೆಗೆ ಬೆಳ್ಕೊಂಡು ಸಮಾಜಕ್ಕೂ ಕೂಡ ಜೊತೆಗೆ ಬೆಳೆಸಬಹುದು. ನಾವು ಒಂದೆರಡು ಹೊತ್ತು ಊಟ ತಿಂತ ಇನ್ನೊಬ್ಬರಿಗೂ ಒಂದೊತ್ತು ಊಟ ಹಾಕ್ತಕ್ಕಂಥ ಕೆಲಸ ಇಂಥ ದೊಡ್ಡ ಕಂಪನಿ ಬಂದು ಮಾಡ್ತಕ್ಕಂಥ ಕೆಲಸ ಆಗಿದೆ. ನಾವು ಆಕ್ಚುಲಿ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಅಂಡ್ ವಿ ಹ್ಯಾವ್ ಟು ಗಿವ್ ಎ ಬಿಗ್ ಕ್ಲಾಪ್ ಟು ದೆಮ್. ಒಂದು ತಾಳಿ ಹೊಡಿಬೇಕನ್ಸುತ್ತೆ ನೀವೆಲ್ಲ.
ಇಂಥ ಒಳ್ಳೆ ಉದ್ದೇಶದಿಂದ ಸಮಾಜದ ಭದ್ರತೆ, ಎಕಾನಮಿ ಅಂತ ಹೇಳ್ತೀವಿ. ಎಕಾನಮಿ ಅನ್ನೋದಿದ್ರೆ 4 ಪೈಯಾಗಿ ನಡಿಬೇಕಾಗ್ತದೆ. ಕಾರ್ ನಡಿಬೇಕಂತಂದ್ರೆ ಬರೀ ಒಂದೇ ಕಡೆಯಿಂದ ಟ್ಯಾಕ್ಸ್ ಕಲೆಕ್ಷನ್ ಆಗಲ್ಲ, ರೆವಿನ್ಯೂ ಜನರೇಷನ್ ಆಗ್ಬೇಕಾಗ್ತದೆ. ಆ ಹಂತ ಕೆಲಸ ಆಗ್ಬೇಕಂತಂದ್ರೆ ಇಂಥ ಇನ್ಸ್ಟಿಟ್ಯೂಷನ್ಸ್ ಇಂಥ ಸಮಯದಲ್ಲಿ ಈ ಬೀದರ್ historical place. Ours is a 5.5 kilometer radius of a fort. It's a very beautiful fort, which is the only fort in Karnataka with such big radius. हमारा एक ही फोर्ट है उतना बड़ा जो फोर्ट है. And we have a Bidri Arts. The award भी मिला एक शाह रशीद हमीद खादरी जी को. Even to him, ಅವ್ರಿಗೆ ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿ 1996 ಸಚಿವರಿದ್ದಾಗ ಗುರುತಿಡಿಸಿ ರಾಜ್ಯೋತ್ಸವ ಅವಾರ್ಡ್ ಕೊಡಿಸಿದ್ರು ಅವರಿಗೆ. ಐ ಫೀಲ್ ಪ್ರೌಡ್ ಅಬೌಟ್ ಇಟ್. ಲುಕ್ ಎಟ್ ದ ರೆಕಗ್ನಿಷನ್. ಅವಾಗಲೇ ಅವ್ರು ಗುರುಪಾದಪ್ಪನವರು ತಂದೆಯವರು ಅವಾಗಲೇ ಅವ್ರು ಗುರುತಿಸಿ ಇವನಿಗೆ ಮುಂದೆ ಭವಿಷ್ಯ ಇದೆ ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅಂಥವ್ರಿಗೆ ಗುರುತಿಸೋದು, ಸಮಾಜದಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಈಗ ಇಲ್ಲಿ ಬಂದಿದ್ರು ಸುಮಾರು ಹಿರಿಯರು. ತಮ್ಮದೇ ಕೊಡುಗೆಗಳಿದೆ, ತಮ್ಮದೇ ತ್ಯಾಗ ಇದೆ. ತಮ್ಮಂತ ಆರ್ಥಿಕವಾಗಿ ಬೀದರ್ಗೆ ಬಲಿಷ್ಠ ಮಾಡ್ತಕ್ಕಂಥವ್ರಿಗೆ ನಾವೆಲ್ಲ ನೀವು ಮುಂದೆ ವೇದಿಕೆ ಮುಂದೆ ಕೂತಿರೋರು, ವೇದಿಕೆ ಮೇಲೆ ಕೂತಿರೋರಿಗೆ ಆರ್ಥಿಕವಾಗಿ ಬಲಿಷ್ಠ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೈ ಸಿನ್ಸಿಯರ್, ನೀವು ತಾಳಿ ಹೊಡೆಯೋದು ಬೇಡ. ನೀವು ಬಂದಿರಕ್ಕಂಥ ವ್ಯಾಪಾರಸ್ಥರಿಗೆ, ವೇದಿಕೆ ಮೇಲೆ ಕುಂತಿರಕ್ಕಂಥ ಹಿರಿಯರಿಗೆ ನಾನ್ ತಾಳಿ ಹೊಡಿತೀನಿ ಅಂತ ಹೇಳ್ತೀನಿ. ನಾನ್ ತಾಳಿ ಹೊಡಿತೀನಿ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ಯು ಪೀಪಲ್. ಇಟ್ ಈಸ್ ವೆರಿ ಫೈನ್ ಅಪಾರ್ಚುನಿಟಿ ಇನ್ ದಿಸ್ ಗ್ರ್ಯಾಂಡ್ ಸೆರೆಮನಿ. ನನಗೆ ಇಲ್ಲಿ ಕರೆಸಿದ್ರಿ, ತಮಗೆ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ 2 ಮಾತು ನಾನು ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ಹಣೆಬಾಗಿ ನಮಸ್ಕಾರನ ಸಲ್ಲಿಸಿ ಧನ್ಯವಾದಗಳನ್ನು ಹೇಳ್ತೀನಿ. ತುಂಬಾ ಶುಭಾಶಯಗಳು ಹೇಳ್ತೇನೆ. ಯಾಕಂದ್ರೆ ಬೀದರ್ನಲ್ಲಿ ಸುಮಾರು ಅವ್ರದ್ದು ಆರ್ಗನೈಸೇಷನ್ ಇದೆ, ಸುಮಾರು ಪ್ರೋಗ್ರಾಮ್ ಇದೆ. ಇವತ್ತು GK ಸಿಮೆಂಟ್ ಮೇನ್ ಫೌಂಡೇಶನ್ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಮತ್ತೆ GK ಸಿಮೆಂಟ್ ಅವ್ರದ್ದು ತುಂಬಾ ಇಂಟರ್ನ್ಯಾಷನಲ್ ಲೆವೆಲ್ ಬೇರೆ ಬೇರೆ ರೀತಿಯಿಂದ GK ಟೈಲ್ಸ್ ಆ ತರ ಸುಮಾರು ಇಂಡಸ್ಟ್ರಿ ಇದೆ. ಆದರೂ ಇವತ್ತು ನಾನು GK ಇಂಡಸ್ಟ್ರಿಯಿಂದ ಯಾರು ಬಂದಿರಬಹುದು, ರಾಘವೇಂದ್ರ ಸರ್, ರಾಜೇಶ್ ಸರ್, ರಿಯಲಿ ತಾವೊಬ್ಬರು ಗುಡ್ ಫ್ಯಾಮಿಲಿಗೆ ಸೆಲೆಕ್ಟ್ ಮಾಡಿದರೆ ರಿಯಲಿ ಅದಕ್ಕೆ 100% GK ಇಲ್ಲಿ ಒಂದು ಬೀದರ್ನಲ್ಲಿ ಒನ್ ಆಫ್ ದಿ ಟಾಪ್ ಲೀಡಿಂಗ್ ನಲ್ಲಿ ಹೋಗ್ತಿದೆ ಅಂತ ನನಗೆ ತುಂಬಾ ವಿಶ್ವಾಸ ಇದೆ. मुझे पूरा भरोसा है 100%. और ये फैमिली जिस चीज को छीती है वो सोना बन जाता है. क्यों लोग समझते हैं ये फैमिली आज बहुत टॉप लेवल हर चीज में है, लेकिन बैकग्राउंड भी अभी हमारे डॉक्टर साहब बोले हैं, हर एक का एक बैकग्राउंड है, एक इतिहास है. और कोई भी 90% एक आदमी अच्छे लेवल पे जाना है, अगर कुछ टॉप पोस्ट पे, तो उसके पीछे बहुत एक दर्दनाक और बहुत मेहनत रहती है. वो कहानी में खून पसीना लग जाता है, उसके पीछे जिंदगी लग जाती है. इस तरह से इनका पूरे परिवार की जिंदगी लग गई है. जो भी चीज लेते हैं ईमानदारी से, एक विश्वास से ये लोग आगे बढ़े हैं. कोई भी ऐसा उंगली नहीं उठाता इनको. जो भी नाम लेता है, हम पूरी सोसाइटी में रहते हैं, फिरते हैं, बैठते हैं, तो हर सोसाइटी में नाम लिया जाए, बहुत ही रेस्पेक्ट से लिया जाता है. तो एजुकेशन लाइन में है, कंट्रैक्टर लाइन में है, तो ये इनके रिलेशन इतने अच्छे हैं लोगों से. खाली दूसरे एजेंसी को जगह जगह जाके मांगना पड़ता है. मैं समझता हूं खाली नाम से लोग खुद ब खुद इनके पास चल के आ जाएंगे सभी लोग. तो मैं कंपनी को भी और तालमपल्ली फैमिली को भी बहुत बहुत मुबारकबाद देता हूं. मैं किसी का नाम नहीं ले रहा क्योंकि टाइम नहीं है. इसी तरह हमारे उमाकांत साहब के बारे में भी सभी बिदर की पूरी जनता जानती है, उनके पिताजी के बारे में जानती है. उनके फैमिली के एहसानात मेरे ऊपर है, गुरपादप्पा साहब के. और मैं कभी भी उमाकांत साहब को बोलता हूं, मैं हमेशा आपका साथ दूंगा, चाहे कुछ भी हो जाओ. हमेशा मैं
उनके कारोबार में सपोर्ट करता रहा हूं और आगे भी हम करेंगे, क्योंकि वो बहुत ही नंबर 1 मैं समझ बहुत ही डिसिप्लिन कमिटमेंट इंसान है। बहुत से लोगों को देखे हैं, लेकिन कमिटमेंट और डिसिप्लिन के लोग वो बहुत ही अलग ही तरीके के रहते हैं। तो मैं उनको फैमिली को भी बहुत बहुत धन्यवाद बोलता हूं। और हमारे चंदू फैमिली भी कितना बोलूं तो कम है। राजशेखर साहब के बारे में, वो बहुत ही मेरे अच्छे दोस्त है। डॉक्टर साहब भी है यहाँ पे, वाली साहब भी है, और सभी हमारे खोवा साहब के भाई साहब भी है। सभी कॉन्ट्रैक्ट लेंगे, सभी एक से एक, अगर कंपैरिजन करें तो बहुत ही मुश्किल होता है एक से एक। तो सभी रेस्पेक्टेड लोग हैं। मैं बीदर की जनता को बहुत बहुत धन्यवाद बोलता हूं, और हमेशा जब तक रहेंगे हम ईमानदारी से, सच्चाई से हम काम करेंगे। और मेरे दोस्त बसव कल्याण से तालमपल्ली साहब भी ट्राई करें, तो हमारे भी शुभकामनाएं हैं उनको, क्योंकि अच्छे लोग अच्छाई के लिए रहना जरूरी है। तो आगे भी जो भी है तालमपल्ली जिस इंडस्ट्री में है, हमसे भी जो सपोर्ट आप बोलेंगे जरूर हम करेंगे। इतना बोलते हैं मैं सभी को बहुत बहुत धन्यवाद बोलता हूँ। ಇಷ್ಟಿಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡ್ರಿ। ನಿಜವಾಗಿ ಈಗ ಪ್ರಚಾರ ಮಾಧ್ಯಮ ಅಲ್ಲ, ಬೇಕು ಇದೆಲ್ಲ ಪ್ರಚಾರ ಪ್ರಸಾರ, ವಾಲ್ ಕ್ಲಾಕ್ ಹೋಗುವ ಟೈಮ್ ನೋಡ್ಬೇಕಲ್ಲ, ಒಳ್ಳೆ ಟೈಮ್ ಇದೆ, ಗುಡ್ ಟೈಮ್। ಬೀದರ್ ರಾಯಮ್ ಕಾಂಜಿ ಅವರಿಗೆ ಪ್ರೀತಿಯ ಸನ್ಮಾನ ಮತ್ತು ಸತ್ಕಾರ ಮಾಡಿ ಗೌರವಿಸಿದ್ದಾರೆ. ಅಲ್ಲಿ ನಿಮ್ಮ ಜೊತೆಯ ಪ್ರೀತಿಯ ಚಪ್ಪಾಳದೊಂದಿಗೆ ಅವರಿಗೆ ವೇದಿಕೆಗೆ ಸ್ವಾಗತಿಸ್ತಾರೆ. ಮಾಡ್ತಾರೆ, ಅದು ಮೈಸೂರು ಪೀಠವನ್ನು ತುಳಿಸಿ ಪ್ರೀತಿಯಿಂದ ಈ ವಿಶೇಷ ಸನ್ಮಾನ ಎಲ್ಲ ಪ್ರೀತಿಯ ಅಣ್ಣ ತಮ್ಮ ಹಿರಿಯ ಅಣ್ಣ ದಿಲೀಪ್ ಕುಮಾರ್ ತಾಳಂಪಳ್ಳಿಯವರಿಗೂ, ದೇವರಾಜ್ ತಾಳಂಪಳ್ಳಿಯವರಿಗೂ, ಧನರಾಜ್ ತಾಳಂಪಳ್ಳಿಯವರಿಗೂ, ಸಂತೋಷ್ ಕುಮಾರ್ ತಾಳಂಪಳ್ಳಿಯವರಿಗೂ. ಸನ್ಮಾನ ಅಂದ್ರೆ ಹೀಗೆ ವಿಶೇಷ ಇರಬೇಕು, ಆಶೀರ್ವಾದ ಮಾಡಬೇಕು. ನಿಜವಾಗಿ ಗಂಡ ಹೆಂಡತಿ ಕೂಡಿ ಪ್ರೀತಿಯಿಂದ ಉಡುಗೊರೆ ನೀಡಬೇಕು. ಯಾಕಂದ್ರ ನಿಮ್ಮ ಯಜಮಾನರಿಗೆ ನೀವು ಕೈ ಜೋಡಿಸ್ಬೇಕು ಅಂತ ಕೆಲವೊಂದು ಕಡೆ ನೋಡಕ್ಕೆ ಗಂಡ ಕೂಡ ನಾಯಕ ನಿಜವಾಗಿ ಬಹಳ ಪ್ರೀತಿಯಿಂದ ಅವರ ಇಡೀ ಪರಿವಾರ
ಹೆಂಡತಿ ಸಪೋರ್ಟ್ ಇರ್ಬೇಕಲ್ಲ, ದಾನ ಧರ್ಮ ಮಾಡ್ಬೇಕಾದ್ರೆ ಅಷ್ಟಾಗಲ್ಲ. ನಿಜವಾಗಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪದಶಿ ಭಂಗಿ ಅಂತ ಬಹಳ ಪ್ರೀತಿಯಿಂದ ಕೈ ಜೋಡಿಸಿದ್ದಾರೆ.